ಸಾವಿತ್ರಮ್ಮ, ನಾನು ಹೇಳಿದೆಲ್ಲ ರೆಡಿ ತಾನೆ? ಹ್ಞೂಮ್ಮ. ಎಲ್ಲಿ ಪುಟ್ಟ? ಆನು ಆನು. ಸೂಪರ್ ಆಗಿದೆ. ಸಾವಿತ್ರಮ್ಮ, ಇದನ್ನ ನೀನ್ ಮಾಡಿಲ್ಲ, ಹೌದ್ ತಾನೆ? ಹೌದು ಮೇಡಮ್, ಪಾರ್ವತಿನೇ ಮಾಡಿರೋದು. ನೋಡ್ ಸಾವಿತ್ರಮ್ಮ, ನಿನ್ ಕೈಲಿ ಮಾಡಕ್ಕಾಗಿಲ್ಲ ಅಂದ್ರೆ ಹೇಳ್ಬಿಡು, ಸುಮ್ಮನೆ ಈ ಥರ ಎಲ್ಲ ಮಾಡಕ್ ಹೋಗ್ಬೇಡ. ಯಾಕೆ ಮಮ್ಮಿ ತಿಂಡಿ ತಿನ್ನಲ್ವಾ? ನಂಗೆ ಸಾಕಾಯ್ತು ಪುಟ್ಟ. ನನ್ನ ಪ್ರೀತಿಯ ರತ್ನವೇಣಿ. ರಾಮು, ಏನಿದು ಬರ್ದು ಹರಿದು ಬಿಸಾಕ್ತಾ ಇದೆಯಾ? ಅದ ಏನೂ ಇಲ್ಲ ರೀ. ನನಗೆ ಗೊತ್ತಾಗೋಯ್ತಾ? ಓ ರಾಮು, ನನಗೋಸ್ಕರ ಲವ್ ಲೆಟರ್ ಬರೀತಿದ್ಯಾ ತಾನೇ? ಕರೆಕ್ಟ್, ನಿಮ್ಗೋಸ್ಕರ ಲವ್ ಲೆಟರ್ ಬರೀತಾ ಇದ್ದೆ. ನಿಮ್ಗೆ ಗೊತ್ತಾಯ್ತಾ? ರಾಮು, ಆಗೆಲ್ಲ ನಾವು ಕ್ಯಾನ್ಸರು ಕೊರೋನಾ ಥರ ದೂರ ಇದ್ವಿ. ಈಗ BP ಶುಗರ್ ಥರ ಒಟ್ಟಿಗೆ ಅಂಟ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನಾನೇನೇ ಯೋಚನೆ ಮಾಡಿದ್ರು ನಿನಗೆ ಗೊತ್ತಾಗತ್ತೆ, ನೀನೇನೇ ಯೋಚನೆ ಮಾಡಿದ್ರು ನನಗೆ ಗೊತ್ತಾಗತ್ತೆ ಅಲ್ವಾ? ಹೌದು. ಸರಿ, ಈ ಲೆಟ್ರಲ್ಲಿ ಏನಂತ ಬರ್ದಿದ್ಯಾ ಒಂದ್ಸಲ ತೋರ್ಸುದಾಮು? ಅಯ್ಯೋ ಬೇಡ ಕಣ್ರಿ. ಯಾಕೆ ದಾಮು? ರೀ, ನಾನು ಪೂರ್ತಿಯಾಗಿ ಲೆಟರ್ನ ಬರೆದು ನಿಮಗೆ ಕೊಡೋವರೆಗೂ ನೀವು ಅದನ್ನ ನೋಡಬಾರ್ದು. ಅಲ್ವೇ ದಾಮು? ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ. ಅದ್ ಸರಿ, ಇಷ್ಟು ಬೇಗ ಆಫೀಸಿಂದ ಯಾಕೆ ಬಂದ್ರಿ? ಅದು ಮನೇಲಿ ಮೊಬೈಲ್ ಮರ್ತು ಹೋಗಿದ್ದೆ, ತಗೊಂಡೋಳ ಅಂತ ಬಂದೆ. ಓಹೋ, ಅದಕ್ಕೋಸ್ಕರ ಅಲ್ಲಿಂದ ಬಂದ್ಬಿಟ್ರಾ? ಆಫೀಸಿಗೆ ಹೋಗಿ ಅಲ್ಲಿ ಯಾರ ಫೋನಿಂದನಾದ್ರೂ ನನಗೆ ಫೋನ್ ಮಾಡಿದಿದ್ರೆ ನಾನು ಕೊಟ್ಟು ಕಳಿಸ್ತಾ ಇರ್ಲಿಲ್ವಾ? ಹೌದು, ಆದ್ರೆ ಏನಾದ್ರೆ? ಓಹೋ, ನಿಮ್ ಫೋನಲ್ಲಿ ಇರೋದನ್ನೆಲ್ಲ ನಾನು ನೋಡಬಾರ್ದು ಅಂತನಾ? ಇಲ್ವೇ ದಾಮು? ನಾನ್ ನಂಬಲ್ಲ. ಹೌದಾ? ಹಾಗಾದ್ರೆ ನನ್ನ ಮೊಬೈಲ್ ತಗೊಂಡ್ಬರ್ತೀನಿ. ಸಾರಿ ಕಣ್ರಿ ನನ್ನ ಗಂಡ ಮೋಹನ್, ಈ ವಿಷಯದಲ್ಲಿ ನೀವು ಶ್ರೀರಾಮಚಂದ್ರ ಅಂತ ನನಗೆ ಗೊತ್ತು. ಆದರೆ ನಾನೀಗ ಮಾಡ್ತಾ ಇರೋ ಸೀಕ್ರೆಟ್ನ ನಿಮ್ಗೆ ಈಗಲೇ ಹೇಳೋಕ್ಕಾಗಲ್ಲ. ಅದಕ್ಕೆ ಈ ಡ್ರಾಮಾ ಎಲ್ಲ ಮಾಡ್ತಾ ಇದ್ದೀನಿ. ತಗೋ, ಈ ಫೋನ್ಗೆ ಯಾವ ಪಾಸ್ವರ್ಡು ಯಾವ ಲಾಕು ಇಲ್ಲ. ನಿಂಗೆ ಗೊತ್ತಿಲ್ಲದೆ ಇರೋ ಥರ ಯಾವ ಸೀಕ್ರೆಟು ಇಲ್ಲ, ಬೇಕಾದ್ರೆ ನೋಡು. ಸರಿ ಬಿಡ್ರಿ, ನಾನು ನಿಮ್ಮನ್ನು ತುಂಬ ನಂಬ್ತೀನಿ. ಸರಿ, ಹಾಗಾದ್ರೆ ನಾನು ಆಫೀಸ್ಗೆ ಹೊರಡ್ಲಾ? ಧಾರಾಳವಾಗಿ. ಮೋಹನ್, ದಾಮು, ಹೌದಾ? ಓಕೆ ಸರ್, ನಾನು ಚೆಕ್ ಮಾಡ್ಕೊತೀನಿ.
ಜನನಿ, ಪುಟಾಣಿ ಶೂ ಅದ್ಲು ಬದಲಾಗಿದೆ ನೋಡು. ಹೂ ಮಮ್ಮಿ, ಪಾರು ಹೇಳ್ತಿರೋದು ಕಲೆಕ್ಟ್ ತುಸು ಉಲ್ಟಾಗಿದೆ. ನನಗೆ ಗೊತ್ತು, ನೀನು ಸುಮ್ಮನಿರು. ಸರಿ, ಎದ್ದೇಳು, ಟೈಮ್ ಆಯ್ತು, ಬಾ 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 ಬಾ. ಮಮ್ಮಿ ಏನೋ ನಟ್ಟಿದೀನಿ ಮಮ್ಮಿ. ಹೇಗಾದ್ರೂ ಮಾಡಿ ಮಗು ಪಾರ್ವತಿ ಮುಟ್ಕೊಡೋದನ್ನ ತಡಿಬೇಕು. ಹಾಗೆ ಜನನಿನೇ ಮಗು ಮುಟ್ಕೊಡೋ ಥರ ಮಾಡಬೇಕು. ಲಕ್ಷ್ಮೀ ಪುಟ್ಟ, ನಿನಗೆ ಪಪ್ಪಿ ತಾನೇ ಕೊಡಬೇಕು. ಜನನಿ ಪುಟ್ಟ, ಮಗು ಪಪ್ಪಿ ಅಂತ ಕೊಟ್ಬಿಡು. ಮಮ್ಮಿ ನಿಂಗೆ ಪಪ್ಪಿ ಕೊಡ್ಬೇಕಾ? ಲಕ್ಷ್ಮೀ ಪುಟ್ಟ, ಹೊರಡನ್ವಾ? ಅಪ್ಪ, ಇವತ್ತಿಂದ ಪುಟಾಣಿನ ನೀವು ಸ್ಕೂಲಿಗೆ ಕರ್ಕೊಂಡು ಹೋಗೋದು ಬೇಡ. ಇನ್ಮೇಲೆ ನಮ್ಮ ಚಿಕ್ಕಮ್ಮನೇ ಪುಟಾಣಿನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಮಾಡ್ತಾರೆ. ಅಪ್ಪ, ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅದು ನಮ್ಮ ಚಿಕ್ಕಮ್ಮಂಗೂ ಮಗು ಜೊತೆ ಹೆಚ್ಚಿಗೆ ಸಮಯ ಕಳೆಯೋದಕ್ಕೆ ಆಗ್ತಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಾ ಇದ್ರು. ಅದಕ್ಕೆ ನಾನೇ ಈ ನಿರ್ಧಾರ ತಗೊಂಡೆ. ತಪ್ಪು ತಿಳ್ಕೊಬೇಡಿ. ಇಲ್ಲಮ್ಮ, ಬೇಜಾರೇನಿಲ್ಲ, ಪರವಾಗಿಲ್ಲ ಬಿಡು. ಚಿಕ್ಕಮ್ಮ ಕರ್ಕೊಂಡೋಗಿ. ಸರಿ ಕಣಮ್ಮ. ಪುಟ್ಟ, ಹೊರಡನ್ವಾ? ಹೊರಡೋಣ. ಯಜಮಾನ್ರೆ, ಸಾರ್ಥಿ, ಪುಟಾಣಿನ ರತ್ನವೇಣಿಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಕರ್ಕೊಂಬರ್ಲಿಲ್ವಾ? ಅದು ಬರೋಕ್ಕಾಗಲಿಲ್ಲ ದೊಡ್ಡ ಯಜಮಾನ್ರೆ. ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅದು ನಮ್ಮ ಚಿಕ್ಕಮ್ಮಂಗೂ ಮಗು ಜೊತೆ ಹೆಚ್ಚಿಗೆ ಸಮಯ ಕಳೆಯೋದಕ್ಕೆ ಆಗ್ತಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಾ ಇದ್ರು. ಅದಕ್ಕೆ ನಾನೇ ಈ ನಿರ್ಧಾರ ತಗೊಂಡೆ. ತಪ್ಪು ತಿಳ್ಕೊಬೇಡಿ. ಈಗ ಬೆಳಿಗ್ಗೆ ಮನೆಯಿಂದ ಹೋದ್ಮೇಲೆ ಎಲ್ಲ ನಡೀತು ದೊಡ್ಡ ಯಜಮಾನ್ರೆ. ಛೇ, ಅನ್ಯಾಯವಾಗಿ ಅವರು ನಿಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ,
ಅದನ್ನ ಜನನಿನೂ ನಂಬಿದಾಳೆ. ಅವಳು ಬುದ್ಧಿ ಏನಾಗಿದೆಯೋ ಏನೋ. ಕ್ಷಮಿಸಿ ದೊಡ್ಡ ಯಜಮಾನ್ರೆ, ನನ್ನಿದ್ದಾಗಿ ಪಾಪ ನೀವು ಇಷ್ಟೊತ್ತವರೆಗೂ ರಸ್ತೆಯಲ್ಲಿ ಕಾಯೋ ಹಾಗಾಯಿತು. ನನಗೆ ಫೋನ್ ಮಾಡೋದು ಮರ್ತೋಯ್ತು. ಪರವಾಗಿಲ್ಲ ಸಾರಥಿ, ಪಾಪ ಮೊದಲೇ ನಿಮ್ಮ ಮನಸ್ಸಿಗೆ ನೋವಾಗಿದೆ. ಅಂಥದ್ರಲ್ಲಿ ನನಗೆ ಫೋನ್ ಮಾಡಿ ವಿಷಯ ಹೇಳೋದಕ್ಕೆ ಎಲ್ಲಿ ನೆನಪಾಗುತ್ತೆ ಹೇಳಿ. ಆದರೆ ಮನೇಲಿ ಈ ಥರ ಬೆಳವಣಿಗೆಗಳಿಗೆ ಏನಕ್ಕೆ ಆಗ್ತಾಯಿದೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಿಮ್ಮ ಮಗುವಾಗೇ ಬೆಳೆದಿದ್ರೆ ಅಖಿಲಮ್ಮನವರು ನಿಮ್ಗಳ ಜೊತೆ ನನ್ನನ್ನು ಗಣಿನೂ ಇಲ್ಲೇ ಇರೋದಕ್ಕೆ ಕರೆದಾಗ ಒಪ್ಕೋಬಾರ್ದಿತ್ತು. ಸಾರಥಿ, ಹಾಗೆಲ್ಲ ಯಾಕೆ ಮಾತಾಡ್ತೀರಾ? ದೊಡ್ಡ ಯಜಮಾನ್ರೆ, ಮುಖ್ಯವಾಗಿ ನಾನು ಇಲ್ಲಿಗೆ ಬಂದಿದ್ದೆ ನನ್ನ ಮೊಮ್ಮಗು ಜೊತೆ ಕಾಲ ಕಳಿಬೋದು ಅಂತ. ಈಗ ಅದು ಕೈ ತಪ್ಪೋಯ್ತು. ಅಂಥದ್ರಲ್ಲಿ ನಾನು ಇಲ್ಲೇ ಇರೋದ್ರಲ್ಲಿ ಅರ್ಥ ಇದೆಯಾ ಹೇಳಿ? ಹಾಗೆಲ್ಲ ಮಾತಾಡ್ಬಿಡಿ ಸಾರಥಿ. ನಮಗೆ ನೀವು ಬೇಕು. ಮನೇಲಿ ಅಪ್ಪ ಅಮ್ಮನ ಬಿಟ್ಟರೆ ಹಿರಿಯರು ಅಂತ ಇರೋದು ನೀವೊಬ್ಬರೇ. ಅಲ್ಲದೆ ನಿಮಗೆ ಮಗು ಮಾತ್ರ ಮುಖ್ಯನಾ? ನಾವು ಯಾರು ಬೇಡವಾ? ಹಾಗಲ್ಲ ದೊಡ್ಡ ಯಜಮಾನ್ರೆ, ಮೊದಲೆಲ್ಲ ನನ್ನ ನೋಡಬೇಕು ಅನ್ನಿಸಿದಾಗ ನಾನು ಈ ಜಾಗಕ್ಕೆ ಬರ್ತಿದ್ರಲ್ವಾ, ಇನ್ಮುಂದೇನೋ ಹಾಗೆ ಮಾಡಿ. ಸಾರಥಿ, ನಿಮಗೆ ಕೈ ಮುಗಿತೀನಿ. ದಯವಿಟ್ಟು ಮನೆಯಿಂದ ಆಚೆ ಹೋಗೋ ನಿರ್ಧಾರ ಎಲ್ಲ ಮಾಡಬೇಡಿ. ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ ಸಾರಥಿ. ಆದರೆ ಕಾಲ ಅನ್ನೋದು ಒಂದೇ ಥರ ಇರಲ್ಲ ಅಲ್ವಾ? ಎಲ್ಲ ಸರಿ ಹೋಗುತ್ತೆ. ಸಮಾಧಾನದಿಂದ ಇರಿ. ಸರಿ ದೊಡ್ಡ ಯಜಮಾನ್ರೆ, ಸದ್ಯಕ್ಕೆ ನಿಮ್ಮ ಮಾತು ನನ್ನನ್ನು ಇಲ್ಲೇ ಇರೋದಕ್ಕೆ ಕಟ್ ಹಾಕ್ತಿದೆ. ನೆಮ್ಮದಿ ಇರ್ಬೋದು. ಓ ಬಾ, ಈಗಿನ ಕಾಲದಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಬರೋದು ಅಂದರೆ ಒಂದು ಕೆಲಸ ಥರ ಆಗ್ಬಿಟ್ಟಿದೆ. ಏನು ಜನ, ಏನು ಮಕ್ಕಳು, ಹಾಂ, ಗಾಡಿಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ರಂತೂ ಮುಗೀತು. ಅದೇನು ಧೂಳು, ಅದೇನು ಹೊಗೆ, ಹಬ್ಬ ಸಾಕಾಗ್ಬಿಡುತ್ತೆ. ಅಮ್ಮ ತಗೊಳ್ಳಿ. ಹೈ, ಇದೇನು ಸಾವಿತ್ರಿ? ಅಲ್ಲ, ಸುಸ್ತಾಗಿರೋಳಿಗೆ ತಣ್ಣಗಿರೋದು ಏನಾದರೂ ತಂದು ಕೊಡ್ತೀನೋ ಅಂತ ಅಂದ್ಕೊಂಡ್ರೆ ಇದ್ಯಾವುದೋ ಪತ್ರ ಕೊಡ್ತಾ ಇದೆಯಲ್ಲ. ಇಲ್ಲ ಅಮ್ಮವ್ರೆ, ಅದೇನೋ ರಮೇಶ ಪತ್ರ ಬಂದಿತ್ತು ಅಂತ ಡಬ್ಬಿಯಿಂದ ತೆಗೆದುಕೊಟ್ಟ. ನೀವು ಸ್ಕೂಲ್ಗೆ ಹೋಗಿದ್ರಲ್ಲ, ಅದಕ್ಕೆ ನನಗೆ ಕೈ ಕೊಟ್ಟ, ಬಂದರೆ ಕೊಟ್ಬಿಡು ಅಂತ. ಹೌದಾ? ನನಗೆ ಪತ್ರ ಬರೆಯೋ ಪುಣ್ಯಾತ್ಮರು ಅದೇ ಯಾರಪ್ಪ? ಕೊಡಿಲಿ. ಏನಿರ್ಬೋದು ಇದ್ರೊಳಗೆ? ರೂಮಿಗೆ ಹೋಗಿ ನೋಡೋದಾಯ್ತು. hero.
ಅಯ್ಯೋ ಇದೊಂದು ಹೆಂಗಸು ಸುಧಾರಿಸ್ಕೊಳ್ಳೋಕೆ ಅರ್ಧ ಗಂಟೆ ಟೈಮ್ ತಗೊಳುತ್ತೆ. ಏನು ಒಳ್ಳೆ ಘನಂದಾರಿ ಕೆಲಸ ಮಾಡಿ ಬಂದಿದ್ದಾಳೆ ಅನ್ನೋ ಥರ. ಅಯ್ಯೋ ಬೇಗ ಲೆಟ್ರು ಓದಮ್ಮ ತಾಯಿ. ನನ್ನ ಪ್ರೀತಿಯ ರತ್ನ, ಹೇಗಿದ್ದೀಯಾ? ನಿನ್ನ ಹೆಸರು ರತ್ನವೇಣಿಯೇ ಆಗಿದ್ದರೂ ನಾನು ಮಾತ್ರ ನಿನ್ನನ್ನು ಪ್ರೀತಿಯಿಂದ ರತ್ನ ಅಂತಲೇ ಕರೆಯುತ್ತೇನೆ. ಏಕೆ ಎಂದರೆ ನೀನೆಂದರೆ ನನಗೆ ಚಿನ್ನಕ್ಕಿಂತಲೂ ಬಲು ದುಬಾರಿ, ವಜ್ರದಷ್ಟೇ ಇಷ್ಟ. ನನ್ನ ಕಣ್ಣಿಗಂತೂ ನೀನು ಸೂಪರ್ ಆಗಿ ಕಾಣಿಸುತ್ತೀಯ. ನನ್ನ ಪಾಲಿನ ರಂಬೆ, ಊರ್ವಶಿ, ಮೇನಕೆ ಎಲ್ಲವೂ ನೀನೇ. ಕೊನೆಯದಾಗಿ ಹೇಳಬೇಕೆಂದರೆ ನೀನೇ ನನ್ನ ಸರ್ವಸ್ವ ಅಂದುಕೊಂಡಿದ್ದೇನೆ. ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಈ ಜೀವ ಇರಲಾರದು. ಎಂದೆಂದಿಗೂ ಈ ಜೀವ ನಿನಗೋಸ್ಕರನೇ ಹಾತೊರೆಯುತ್ತಿರುವುದು. ಆದಷ್ಟು ಬೇಗ ಇಬ್ಬರು ಒಂದಾಗೋಣ. ಎಂದೆಂದಿಗೂ ನಿನ್ನವನೇ ಆದ ಅಲ್ಲ, ನನ್ನ ಗಂಡನನ್ನ ಬಿಟ್ಟು ಹೋಗಿ ಅದೆಷ್ಟೋ ವರ್ಷಗಳಾಗಿದೆ. ಅದರಲ್ಲೂ ಈಗ ನನಗೆ ವಯಸ್ಸು 50 ಆಗಿದೆ. ಅಂಥದ್ರಲ್ಲಿ ಅದು ಯಾವ ಪುಣ್ಯಾತ್ಮನಪ್ಪ ಇವನು ನನಗೆ ಪ್ರೇಮ ಪತ್ರ ಬರೆದಿರೋದು? ಇದು ಕನ್ಸ ನನ್ಸ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಅರೆ, ಇದ್ರ ಮೇಲೆ ಯಾವ ಅಡ್ರೆಸ್ಸು ಇಲ್ಲ. ಅದೇನೋ ಪೋಸ್ಟ್ ಡಬ್ಬಿಯಲ್ಲಿ ಇತ್ತು ಅಂತ ರಮೇಶ ಸಾವಿತ್ರಿ ಕೊಟ್ಟನಂತೆ. ಸಾವಿತ್ರಿ ತಗೊಂಬಂದು ನನಗೆ ಕೊಟ್ಲು. ಅಲ್ಲ, ನಿಜವಾಗ್ಲೂ ಈ ಪತ್ರ ನನಗೆ ಬರ್ತಿರ್ಬೋದು ಅಂತ ನಾನು ಹೇಗೆ ನಂಬೋದು? ಲವ್ ಲೆಟ್ರ್ ಬಂದ ಕೂಡಲೇ ಅದನ್ನು ಓದಿ ಕೋಪ ಮಾಡ್ಕೊಳ್ದೆ ಹರಿದು ಬಿಸಾಕದೆ ಯಾರು ಬರ್ದಿರಬಹುದು ಅಂತ ತಲೆಗೆ ಹುಳ ಬಿಟ್ಕೊಳ್ತಿದ್ದಾಳೆ ಅಂದರೆ ಗ್ಯಾರಂಟಿ ನನ್ನ ಗಾಳಕ್ಕೆ ಬೀಳ್ತಿದ್ದಾಳೆ ಅಂತಾಯ್ತು. ಆದರೆ ಸದ್ಯಕ್ಕೆ ಈ ಲೆಟ್ರು ಬರ್ದಿರೋದು ಇವಳಿಗೆ ಅನ್ನೋದನ್ನ ಕನ್ಫರ್ಮ್ ಮಾಡಬೇಕಲ್ಲ. ಹೇಗೆ ಮಾಡೋದು? ಹಾ, ಅವನೇ ಕರೆಕ್ಟು. ಕಷ್ಟ ಬಂದಾಗ ಕೈ ಹಿಡಿದು ಕಾಪಾಡೋ ವಿಘ್ನ ವಿನಾಯಕ ಗಣೇಶ ಎಲ್ಲಿದ್ಯಪ್ಪ ತಂದೆ? ಅಪ್ಪ, ಏನು ಮಾತಾಡ್ತಾ ಇದೀಯಾ? ನಿಜಾನೇ ಹೇಳ್ತಿದ್ದೀನಿ. ನನ್ನ ಮೊಮ್ಮಗಳು ನನ್ನಿಂದ ದೂರ ಆಗೋದಕ್ಕೆ ನೀನೇ ಕಾರಣ. ಪುಟಾಣಿನ ಶಾಲೆಗೆ ಕರ್ಕೊಂಡು ಹೋಗೋದಾಗ್ಲಿ, ಅಂಬಾರಿ ಮಾಡಿಸೋದಾಗ್ಲಿ, ಕತೆ ಹೇಳೋದಾಗ್ಲಿ ಎಲ್ಲ ತಪ್ಪು ಹೋಗಿರೋದಕ್ಕೆ ನೀನೇ ಕಾರಣ.
ನೀನು ಜನನಿ ಜೊತೆ ಮನಸ್ತಾಪ ಮಾಡ್ಕೊಂಡಿರೋದಕ್ಕೆ ಅವಳು ಮಗುವಿಂದ ನನ್ನನ್ನು ದೂರ ಮಾಡಿರೋದು. ಏನು ಹೇಳ್ತಾ ಇದ್ದೀರಾ? ನಿಜ ಹೇಳ್ತಿದ್ದೀನಿ ದೊಡ್ಡ ಯಜಮಾನ್ರೆ. ಜನನಿ ಕೆಲಸದ ವಿಷಯದಲ್ಲಿ ನೀನು ಅವಳಿಗೆ ಸಲಹೆ ಕೊಡಬೇಡ ಅಂತ ಇವಳಿಗೆ ಸುಮಾರು ಸತಿ ಹೇಳಿದ್ದೆ. ಆದರೆ ಇವಳು ನನ್ನ ಮಾತೆ ಕೇಳಲಿಲ್ಲ. ಅಲ್ಲಿಂದ ಶುರುವಾಗಿದ್ದು ಇವ್ರ ಮನಸ್ತಾಪ ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಯ್ತು. ಅದರ ಪರಿಣಾಮ ನಾನು ಅನುಭವಿಸ್ತಾ ಇದ್ದೀನಿ. ಈಗ ಪುಟಾಣಿನ ಶಾಲೆಗೆ ಬಿಡಬೇಡಿ, ಅಂಬಾರಿ ಮಾಡಿಸ್ಬೇಡಿ ಅಂತ ಹೇಳಿದವರು ನಾಳೆ ದಿವಸ ಪುಟಾಣಿ ಮುಖಾನೇ ನೋಡಬೇಡ ಅಂತ ಹೇಳಿದ್ರೆ